ರೀತಿಯಾಗಿ ನೀವು ಮಕ್ಕಳಿಗೆ ಏನನ್ನ ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಇಂಥ ಸಂದರ್ಭದಲ್ಲಿ ಮಕ್ಕಳು ಹವ್ಯಾಸಕ್ಕೊಳಗಾಗಿ ಊರು ಮನೆ ಬಿಟ್ಟು ಹೋಗೋದು, ಪಾಲಕರ ಜೊತೆ ಜಗಳ ಆಡೋದು, ಇಂಥ ಸನ್ನಿವೇಶಗಳನ್ನು ನಾವು ಈ ಸಂದರ್ಭದಲ್ಲಿ ಕಾಣ್ತಿದ್ದೇವೆ. ಇದು ಹಿಂದಿನ ಕಾಲ ಈ ಘಟ್ಟದಲ್ಲಿ ಇರಲಿಲ್ಲ, ಆದ್ರೆ ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ತುಂಬ ಅತಿಯಾಗಿದೆ. ಅಂಥದಕ್ಕೆ ನೀವು ಏನನ್ನ ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಮಕ್ಕಳಿಗೆ ಏನು ಆಪ್ತ ಸಮಾಲೋಚನೆ ಮಾಡೋಕ್ಕೆ ಇಷ್ಟಪಡ್ತೀರಾ? ಏನನ್ನ ಅವರಿಗೆ ಹೇಳೋಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ಯಾವ ಮಕ್ಕಳು ಮೂಲತಃ ಯಾರು ಕೆಟ್ಟವರಲ್ಲ, ಕೆಟ್ಟ ಹಾದಿ ಹಿಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಮನಸ್ಸತ್ತಿರಲ್ಲ. ಹಿನ್ನೆಲೆವಾಗಿ ಅವರ ಕುಟುಂಬದ ವಾತಾವರಣ ಹೇಗಿರ್ತೈತಿ, ಬೆಳೆದ ರೀತಿ, ಅವ್ರ ಸುತ್ತಮುತ್ತಲಿನ ಪರಿಸರ ವಾತಾವರಣ, ಅದರ ಮ್ಯಾಗ ಅವಲಂಬನೆ ಆಗಿ ಮಕ್ಕಳು ಒಳ್ಳೆ ದಾರಿ ಬಿಟ್ಟು ಕೆಟ್ಟ ದಾರಿ ಹಿಡಿಲಿಕ್ಕೆ ಕಾರಣ ಆಗಿರ್ತೈತಿ. ಎರಡನೇದು, ಮಕ್ಕಳ ಬೆಳವಣಿಗೆಯನ್ನು ಹಂತ ಹಂತವಾಗಿ ಪೋಷಣೆ ಮಾಡುವಂಥದ್ದು ಪಾಲಕರ ಸಂಪೂರ್ಣ ಜವಾಬ್ದಾರಿ ಆಗಿರ್ತೈತಿ. ಅವರು ಶೈಕ್ಷಣಿಕ ಜವಾಬ್ದಾರಿ ಆಗಿರ್ಬೋದು, ಸಾಮಾಜಿಕ ನಡವಳಿಕೆ ನೋಡ್ಕೊಳ್ಳೋದಾಗಿರ್ಬೋದು, ಇನ್ನಿತರ ಯಾವುದೇ ಸರ್ವಾಂಗೀಣ ಅಭಿವೃದ್ಧಿಗೆ ಪಾಲಕರ ಸಂಪೂರ್ಣ ಜವಾಬ್ದಾರಿ ಆಗಿರ್ತೈತಿ. ಹಾಗಾಗಿ ಪಾಲಕರದ ಮಕ್ಕಳ ಒಂದು ಸರಿಯಾದ ಬೆಳವಣಿಗೆಗೆ ಪಾಲಕರು ಯಾವ ರೀತಿ ತನ್ನ ಮಕ್ಕಳನ್ನು ಅಭಿವೃದ್ಧಿಪಡಿಸಬೇಕು, ಬೆಳವಣಿಗೆ ಮಾಡ್ಬೇಕು ಅನ್ನತಕ್ಕದ್ದು ಅವರೊಂದು ಯೋಜನೆ ಮುಖಾಂತರ ಅವ್ರನ್ನ ಏನೋ ಪೋಷಣೆ ಮಾಡ್ಬೇಕಂತ ನನ್ನ ಅಭಿಪ್ರಾಯ. ಅದೇ ರೀತಿ ಮಕ್ಕಳು ಕೂಡ ಪಾಲಕರಿಗೆ ಸ್ಪಂದನೆ ಮಾಡಬೇಕು. ಅವ್ರಿಗೆ ಏನೋ ಮುಕ್ತವಾದ ವಾತಾವರಣವನ್ನು ಒದಗಿಸಿಕೊಟ್ಟಾಗ ಅವ್ರು ಏನು ಬೇಕು ಬೇಡಿಕೆಗಳನ್ನು ಅವರ ಪಾಲಕರಲ್ಲಿ ವಿನಂತಿಸಿ ಅದನ್ನು ಪೂರೈಸಿಕೊಳ್ಳಲು ಅವ್ರು ಪ್ರಯತ್ನ ಮಾಡಬೇಕು. ಪೂರೈಸ್ತಾ ಇದ್ದಾಗ ಬೇರೆ ರೀತಿ ದಾರಿಗಳಿರ್ತವೆ. ಹಾಗಾಗಿ ಪಾಲಕರು ಮತ್ತು ಮಕ್ಕಳೊಡನೆ ಒಳ್ಳೆ ಸಂಬಂಧ ಬಾಂಧವ್ಯ ಇತ್ತು ಅಂತಂದ್ರೆ ಮಕ್ಕಳ ಸರ್ವಾಂಗೀಣಾಭಿವೃದ್ಧಿಗೆ ಎಲ್ಲ ರೀತಿಯಿಂದ ಕಾರಣ ಆಗ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಒಟ್ಟಾರೆಯಾಗಿ ನೀವು ಮಾತನಾಡೋದು ನೋಡಿದ್ರೆ ಪಾಲಕರ ಪಾತ್ರವು ಎಷ್ಟು ಮುಖ್ಯವಿದೆಯೋ ಅಷ್ಟೇ ಮುಖ್ಯ ಮಕ್ಕಳ ಪಾತ್ರ. ಈ ಸಮಾಜದಲ್ಲಿ ಸಮಾಜದ ಅಭಿವೃದ್ಧಿಗೆ ಮತ್ತು ದೇಶದ ಅಭಿವೃದ್ಧಿಗೆ ಮಕ್ಕಳ ಪಾತ್ರ ಅಮೂಲ್ಯವಾಗಿದೆ. ಅದರಂತೆ ನಿಮ್ಮ ವಿಚಾರಧಾರೆಯಲ್ಲಿ ಮಕ್ಕಳ ಅಭಿವೃದ್ಧಿ ಆಗಬೇಕಾದ್ರೆ ಅವರ ಪಾಲಕರು ಕೂಡ ಜವಾಬ್ದಾರಿಯುತವಾಗಿ ನಡ್ಕೊಂಡಾಗ ಮಾತ್ರ ಮಕ್ಕಳ ಅಭಿವೃದ್ಧಿ ಆಗೋಕ್ಕೆ, ಪರಿಪೂರ್ಣತೆ ಆಗೋಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ ಆಗಿದೆ. ಈ ಒಂದು ವಿಚಾರಧಾರೆಗಳನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ಶ್ರೀ ಶೀತಲ್ ಹುಲಿ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಮತ್ತೆ ಭೇಟಿ ಆಗೋದು. ಅದೇ ರೀತಿಯಾಗಿ ನೀವು